ಪ್ರಿಯ ವೀಕ್ಷಕರೇ ನಮಸ್ಕಾರ. ಕೆಪಿ ಅಪ್ಡೇಟ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾ ಎಸ್ಪಿ. ಇದು ಗ್ರಾಮ ಪಂಚಾಯಿತಿಯ ದಿನಕ್ಕೊಂದು ಪಂಚಾಯಿತಿ. ಈ ಪಂಚಾಯಿತಿಗಳಿಗೆ ಬ್ರೇಕ್ ಬೀಳೋ ಮಾತೇ ಇಲ್ಲ. ಇದ್ಯಾಕಪ್ಪ ನಾವು ಹೇಳ್ತಿದ್ದೀವಿ ಅಂತಂದ್ರೆ, ಇಂಥದ್ದೊಂದು ಘಟನೆ ಭಾಲ್ಕಿ ಪಂಚಾಯಿತಿಯಲ್ಲಿ ನಡೆದಿದೆ. ಹೌದು ವೀಕ್ಷಕರೇ, ಈ ಒಂದು ಪಂಚಾಯಿತಿಯಲ್ಲಿ ಅಧಿಕಾರಿ ಸಿಬ್ಬಂದಿಗಳ ಕೊರತೆ ಇದೆಯಾ, ಇಲ್ಲ ಅಧಿಕಾರದ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನೋದು ಇದೀಗ ತಿಳಿದು ಬರಬೇಕಿದೆ. ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಹೇಳ್ತಾರೆ, ಆದ್ರೆ ಇಲ್ಲಿ ಇವರು ದೇವ್ರ ಕೆಲಸವನ್ನ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ ಅನ್ನೋದು ನಮ್ಮ ಪ್ರತಿನಿಧಿ ಸ್ಯಾಮ್ವೆಲ್ ಅವರು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನೋಡಿ. ಇವತ್ತು ನಾವು ಭಾಲ್ಕಿ ತಾಲೂಕಿನ ಅಂಬೇಸಾಂಗ್ಲಿ ಗ್ರಾಮ ಪಂಚಾಯತಿಯಲ್ಲಿ ಇದ್ದೀವಿ. ಮುಂಜಾನೆಯಿಂದ PDO ಇಲ್ಲ, ಸೆಕ್ರೆಟರಿ ಇಲ್ಲ, ಡಾಟಾ ಆಪರೇಟರ್ ಇಲ್ಲ, ಸ್ಟಾಫ್ ಇಲ್ಲ. ಇರೋದು ಒಬ್ರು ಸ್ವೀಪರು, ಒಬ್ರು ಅಟೆಂಡರ್ ಅಷ್ಟೇ. ನೋಡಿದ್ರೆ ಒಳಗೆ ಯಾರು ಇಲ್ಲ. ಒಂದ್ಸರಿ ನೀವು ಒಳಗೆ ನೋಡ್ಬೋದು. ನಮ್ಮ ಸರ್ಕಾರಿ ಕೆಲಸ ಮಾಡೋ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಇವತ್ತು ನಾವು ನೋಡೋಣ ಬನ್ನಿ. ಡಾಟಾ ಎಂಟ್ರಿ ಮಾಡೋರು ಖಾಲಿ, ಇಲ್ಲಿ ಮತ್ತೆ ಕಾರ್ಯದರ್ಶಿ, ಡಾಟಾ ಎಂಟ್ರಿ ಅಧಿಕಾರಿಗಳು ಯಾರು ಇಲ್ಲ, ಟೋಟಲ್ ಖಾಲಿ. ರೆಕಾರ್ಡ್ ರೂಮ್ ಅಲ್ಲಿ ಈ ತರ ದುರ್ವ್ಯವಸ್ಥೆ ಇದೆ. ಮಹನೀಯರ ಫೋಟೋಸ್ಗಳು ಯಾವ ರೀತಿ ಇಟ್ಟಿದ್ದಾರೆ ನೋಡಿ. ನಮ್ಮ ದೇಶದ ಮಹನೀಯರು ಇವರೆಲ್ಲ, ಇವ್ರ ಫೋಟೋಸ್ಗಳು ಯಾವ ರೀತಿ ಇಟ್ಟಿದ್ದಾರೆ. ಶಿವಾಜಿ ಮಹಾರಾಜ್ ಅವ್ರದ್ದು, ಮತ್ತೆ ದೇವರದಾಸಿಮಯ್ಯ, ಬಾಬು ಜಗಜೀವನ್ ರಾಮು, ಇವ್ ಫೋಟೋಗಳೆಲ್ಲ ಇಕ್ಕಿದ್ದು ನೋಡಿ. ಎಲ್ಲ ಮಹನೀಯರ ಫೋಟೋ ಇದ್ರು. ಮಹಾತ್ಮ ಗೌತಮ್ ಬುದ್ಧ, ಮಹಾವೀರ, ಮಹಾತ್ಮ ವಿಶ್ವಗುರು ಬಸವಣ್ಣನವರು. ಇದು ಇವತ್ತಿನ 2ನೇ ಪಂಚಾಯತ್ ಭಾಲ್ಕಿ ತಾಲೂಕಿನ ಬೀರಿಬಿ ಗ್ರಾಮ. ಇಲ್ಲಿ ಕೂಡ ಅದೇ ಪರಿಸ್ಥಿತಿ. ಬನ್ನಿ ಗ್ರಾಮ ಪಂಚಾಯತಿ ಬೀರಿಬಿ, ಬನ್ನಿ ನೋಡೋಣ. ಖಾಲಿ. ಪಂಚಾಯತಿ ಅಧಿಕಾರಿಗಳು ತಮ್ಮ ಕೆಲಸ ಯಾವ ರೀತಿ ಮಾಡ್ತಾ ಇದಾರೆ ಅಂತ ನೀವು ಸ್ಪಷ್ಟವಾಗಿ ನೋಡ್ಬೋದು ಇವತ್ತು. ಆದ್ರೆ ಇಲ್ಲಿ ಸರ್ಕಾರಿ ಕೆಲಸ ಅಂದ್ರೆ ನಮ್ಮ ಮನೆ ಕೆಲಸ, ಅವ್ರ ಮನೆ ಕೆಲಸ ಮಾಡ್ಕೊಂಡಿದ್ದಾರೆ ಅವರು. ಯಾವ ರೀತಿ ಅಂತಂದ್ರೆ ಆಫೀಸಿಗೆ ಬರೋದಿಲ್ಲ, ಡೇಟಾ ಆಪರೇಟರ್ ಇಲ್ಲ, PDO ಇಲ್ಲ, ಸೆಕ್ರೆಟರಿ ಇಲ್ಲ, ಯಾರಿಲ್ಲ ಇಲ್ಲಿ ನೋಡಿ. ಇದು PDO ಅವರ ಚೇಂಬರ್. ಫುಲ್ಲಿ ಪ್ರೂಫ್ ನೋಡ್ಬೇಕಿದೆ ಹಾಕಿದ್ದಾರೆ. ಪ್ರತಿ ಪಂಚಾಯತಿಗಳಲ್ಲಿ ಇದೇ ಕೆಲಸ ನಡೀತಾ ಇದೆ. ಪಂಚಾಯತಿ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ, ಬಂದ್ರು ಈ ತರ ತೆರದಿಕ್ಕಿ ಮನೆಗೆ ಹೋಗೋ ಕೆಲಸ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಕೇಳೋರು ಯಾರಿದ್ದಾರೆ? ಮೇಲಧಿಕಾರಿಗಳು ಮಲಗಿದ್ದಾರ ಅಮ್ಮ ಯಕ್ಷ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಪ್ರತಿನಿಧಿಗಳು, ಗ್ರಾಮ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಶಾಸಕರು, ಸಚಿವರು ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿರೋ ವಿಷಯ ಇದು ಇವಾಗಿದೆ. ಇವತ್ತು ನೀವು ನೋಡ್ಬೋದು, ಅಂಬೇಸಿಂಗಿ ಪಂಚಾಯತ್ ವಿಸಿಟ್ ಮಾಡಿದ್ವಿ, ಇದೇ ಪ್ರಾಬ್ಲಮ್. ಈ ಪಂಚಾಯತ್ಗೂ ಬಂದಿವಿ, ಸೇಮ್ ನೋಡಿ. ಸ್ಟಾಫೇ ಇಲ್ಲ. ಅವ್ರು ಏನ್ ತಿಳಿದಿದ್ದಾರೆ ಅಂದ್ರೆ, ನಮಗ್ ಕೇಳೋ ಹೇಳೋ ಅಧಿಕಾರಿ ಯಾರು ಇಲ್ಲ. ಕೇಳೋರು ಯಾರು ನಮಗ? ಇಲ್ಲಿ ಅಧಿಕಾರಿಗಳು ತಾವೇ ಆಡಿದ ಆಟ, ತಾವೇ ಕುಣಿಸಿದ ಡ್ಯಾನ್ಸು. ಮನ್ಸಿಗೆ ಬಂದಾಗ ಬರೋದು, ಮನ್ಸಿಗೆ ಬಂದಾಗ ಇಲ್ಲಿ ಹೋಗೋದು. ಇದು ಸ್ಟಾಫ್ ನೋಡಿದ್ರಲ್ಲ ವೀಕ್ಷಕರೇ, ಗ್ರಾಮ ಪಂಚಾಯಿತಿಗಳಲ್ಲಿ ಅಧಿಕಾರಿಗಳಿಲ್ಲದೆ ಕಚೇರಿಗಳು ಖಾಲಿ. ಗ್ರಾಮೀಣ ಜನತೆಯ ನೋವಿನ ಚಿತ್ರಣವೊಂದನ್ನ ತಾವು ಇದೀಗ ನೋಡಿದ್ದೀರಿ. ಅಧಿಕಾರಿಗಳ ಕೊರತೆಯಿಂದ ಗ್ರಾಮ ಪಂಚಾಯಿತಿ ಕಚೇರಿಗಳು ಬಿಕೋಲಾಗಿ ಸಾರ್ವಜನಿಕ ಸೇವೆಗೊಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಕಾಡ್ತಾ ಇದೆ. ಮೂಲಭೂತ ಸೌಕರ್ಯ, ಹಕ್ಕು ಪತ್ರ, ಮನೆ ನಂಬರ್, ಜಲ ಪೂರೈಕೆ, ಶೌಚಾಲಯ ಅನುದಾನ ಇವೆಲ್ಲ ಪಂಚಾಯಿತಿ ಕಚೇರಿಗಳ ಜವಾಬ್ದಾರಿಯಲ್ಲಿದೆ. ಆದ್ರೆ ಇತ್ತೀಚೆಗೆ ಹಲವು ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯದರ್ಶಿಗಳಿಂದ ಹಿಡಿದು ಆಡಳಿತ ಸಿಬ್ಬಂದಿ ವರೆಗೆ ಇಲ್ಲದೆ
ಬಂದಿರೋದ್ರಿಂದ ಕಚೇರಿಗಳು ಬಹುತೇಕ ಬೀಗ ಹಾಕಿದ ಸ್ಥಿತಿಯಲ್ಲಿರೋದನ್ನ ಕೆಪಿ ನ್ಯೂಸ್ ತಮ್ಮ ಮುಂದೆ ತಂದಿಟ್ಟಿದೆ. ಇನ್ನು ಸರ್ಕಾರಿ ಭದ್ರತೆ, ಫಲಾನುಭವಿಗಳಿಗೆ ಸೇವೆಗಳ ಲಭ್ಯತೆ ಹಾಗೂ ಯೋಜನೆಗಳ ಅನುಷ್ಠಾನ ಸಂಪೂರ್ಣವಾಗಿ ಅಡಚಣೆಗೆ ಒಳಪಟ್ಟಿದೆ. ಇನ್ನು ಗ್ರಾಮೀಣಾಭಿವೃದ್ಧಿಗೆ ಗ್ರಾಮ ಪಂಚಾಯಿತಿಗಳೇ ಮೂಲ ಕಂದಾಯ ಕೇಂದ್ರಗಳು. ಆದ್ರೆ ಅಧಿಕಾರಿಗಳಿಲ್ಲದ ಈ ಸ್ಥಿತಿ ಮುಂದುವರೆದ್ರೆ ಜನತೆಯ ನಂಬಿಕೆ ಹಾಗೂ ಗ್ರಾಮೀಣ ವ್ಯವಸ್ಥೆ ಕುಸಿಯುವ ಭೀತಿ ಕೂಡ ಇಲ್ಲಿ ಮೂಡಿದೆ ನೋಡಿ. ಇನ್ನು ಇವಾಗ್ಲಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ, ಕ್ರಮ ಕೈಗೊಳ್ತಾರ ಅನ್ನೋದು ಕಾದು ನೋಡ್ಬೇಕಾಗಿದೆ. ಇಂಥ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾರೆ ಕೆಪಿ ನ್ಯೂಸ್ 24/7. ಧನ್ಯವಾದಗಳು.